ಗಾಣಕೆ ಸೊಪ್ಪಿನ ಸಾರು ಮಾಡೋದಕ್ಕೆ ಅವರೆಕಾಳು ತೊಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಗಾಣಕೆ ಸೊಪ್ಪನ್ನ ನೀಟಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ಗೆ ನೀರು ಹಾಕಿ ಬೇಯಕ್ಕೆ ಇಟ್ಕೊಳ್ಬೇಕೀಗ. ಅವರೆಕಾಳನ್ನ ಹುರ್ಕೊಬೇಕು. ಹುರ್ಕೊಂಡು ಕುಕ್ಕರ್ಗೆ ಹಾಕಿ ನೀರು ಹಾಕಿ 2 ವಿಷಿಲ್ ಕೂಗಿಸ್ಕೋಬೇಕು. ಗಾಣಕೆ ಸೊಪ್ಪನ್ನು ಕುದಿಸೋಕೆ ಇಟ್ಕೋಬೇಕು. ಈರುಳ್ಳಿ, ತೆಂಗಿನಕಾಯಿ ತುರಿ, ಕಡಲೆಪಪ್ಪು, ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರು ಎಲ್ಲ ಹಾಕಿ ರುಬ್ಕೋಬೇಕು. ಖಾರಕ್ಕೆ ತಕ್ಕಷ್ಟು ಹಾಕಿ ರುಬ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ ಹಾಕಿ ಚಿಟಪಟ ಅಂತ ಸಿಡಿದ ಮೇಲೆ ರುಬ್ಬಿರೋಂಥ ಅವರೆಕಾಳು ಬೇಯಿಸಿರೋದನ್ನ ಹಾಕಬೇಕು ಫಸ್ಟು. ಆಮೇಲೆ ರುಬ್ಬಿರೋಂಥ ಮಿಶ್ರಣ ಹಾಕಬೇಕು. ಆಮೇಲೆ ಸೊಪ್ಪನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೀರು ಹಾಕ್ಕೊಂಡು. ಈ ಥರ ತರಿಯಾಗಿ ರುಬ್ಕೊಂಡ್ಮೇಲೆ ನಾವು ಒಗ್ಗರಣೆ ಮಾಡಿರೋ ಪಾತ್ರೆಗೆ ಬಗ್ಗಿಸ್ಕೊಂಡು ನೋಡಿಕೊಂಡು ತೆಳುವಾಗಿ ನೀರು ಹಾಕ್ಕೊಬೇಕು. ಸ್ವಲ್ಪ ಹಾಲು ಬಿಡಬೇಕು. ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು